ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇವತ್ತು ಜೆಡಿಎಸ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುಮಾರಸ್ವಾಮಿ ಆದಿಯಾಗಿ ಜೆಡಿಎಸ್ನ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದರು. ಒಂದು ಹಂತದಲ್ಲಿ ನೇರವಾಗಿ ಸರ್ಕಾರದ ವಿರುದ್ಧ ಎಲ್ಲ ಜೆಡಿಎಸ್ ನಾಯಕರು ಹರಿಯಾಯ್ತಾ ಇದ್ರು. ಬಿಡದಿ ಟೌನ್ಶಿಪ್ ಪ್ರಕರಣವನ್ನು ಬಿಡಲೇಬೇಕು ಅಂತ ಜೆಡಿಎಸ್ ಒತ್ತಾಯ ಮಾಡ್ತಾ ಇದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಪ್ರಾಜೆಕ್ಟನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದೆ. ನುಗ್ಸೋದಾದ್ರೆ ನುಗ್ಗಿಸಬಲ್ಲೆ ವಿಧಾನಸೌಧಕ್ಕೆ ನೀವೇನ್ ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು ಎಷ್ಟು ಖರ್ಚು ಮಾಡ್ದಪ್ಪ. ಬಿಡದಿ ಟೌನ್ಶಿಪ್ ವಿಚಾರ ಬರೀ ಯೋಚನೆ ಮಾತ್ರವಲ್ಲ, ನಾಯಕರ ನಡುವಿನ ಸಮರವಾಗ್ಬಿಟ್ಟಿದೆ. ಜೆಡಿಎಸ್ ನಾಯಕರು ಟೌನ್ಶಿಪ್ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಪಾದಯಾತ್ರೆಯ ಬಳಿಕ ಇವತ್ತು ಬೃಹತ್ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ, ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಸೇರಿ ಹಲವರು ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಇದೇ ವೇದಿಕೆ ಮೇಲೆ ನಿಂತು ಕುಮಾರಸ್ವಾಮಿ ಅಬ್ಬರಿಸಿದ್ರು. ಧೈರ್ಯ ಇದ್ರೆ ವೇದಿಕೆ ಸಿದ್ಧ ಮಾಡ್ತೇನೆ, ಚರ್ಚೆಗೆ ಬನ್ನಿ ಅಂತ ಪಂತಾಹ್ವಾನ ಕೊಟ್ರು. ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಮಾತಾಡ್ಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನ್ ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಯಾವ ಪುಡುಗೋಸಿಗಳ ಹತ್ರ ಬರ್ಸೋದನ್ನ ನಿಲ್ಲಿಸಿ, ಧೈರ್ಯ ಇದ್ರೆ ನೇರವಾಗಿ ಬನ್ನಿ, ಚರ್ಚೆಗೆ ತಯಾರಾಗಿದ್ದೇನೆ. ಅವನ ಕೈಲ ಕೂತ್ಕೊಂಡು ಬರ್ಸೋದಲ್ಲ, ನುಗ್ಸೋದಾದ್ರೆ ನುಗ್ಗಿಸಬಲ್ಲೆ ವಿಧಾನಸೌಧಕ್ಕೆ ನುಗ್ಗಿಸಬಲ್ಲೆ. ನೀವೇನ್ ತಡೆಯಲಿಕ್ಕೆ ಸಾಧ್ಯ ನೋಡೇ ಬಿಡ್ತೀವಿ. ಎಂಥದ್ದು ಕರೆಂಟ್ ಕಳ್ಳ ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು ಎಷ್ಟು ಖರ್ಚು ಮಾಡ್ದಪ್ಪ. ಹೈ ಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ರು. ಕುಮಾರಸ್ವಾಮಿಯವರ ಕನಸಿನ ಯೋಜನೆ ಎಂಬ ಮಾತಿಗೆ ತಿರುಗೇಟು ಕೊಟ್ರು. ಕುಮಾರಣ್ಣ ಅವರು ಕೇವಲ ಇದನ್ನ ಒಂದು ಪರಿಕಲ್ಪನೆ ಮತ್ತೆ ಪ್ರಸ್ತಾವನೆಯನ್ನ ಮಾತ್ರ ಇಡ್ತಾರೆ. ದಯವಿಟ್ಟು ನೀವು ಇದನ್ನ ಮನಸ್ಸಿಗೆ ಇಟ್ಕೊಳ್ಬೇಕು. ಕುಮಾರಣ್ಣ ಅವರು ಕೇವಲ ಅದು ಒಂದು ಪ್ರಾಜೆಕ್ಟ್ ಮತ್ತೆ ಕಾನ್ಸೆಪ್ಟ್ ಅನ್ನ ಮಾತ್ರ ಮುಂದಿಡ್ತಾರೆ ಹೊರತುಪಡಿಸಿ ಯಾವ ತಾತ್ವಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಿಲ್ಲ, ಯಾವ ಅಂತಿಮ ಅಧಿಸೂಚನೆ ಹೊರಡಿಸಿದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿಧಾನಸಭೆಯೊಳಗೆ ಸಿಎಂ ಡಿಕೆ ಸಮರ್ಥಿಸಿಕೊಂಡ್ರು. ಭೂ ಸ್ವಾಧೀನ ಪ್ರಕ್ರಿಯೆ ವಿಚಾರಕ್ಕೆ ಹಲವು ಉದಾಹರಣೆ ಕೊಟ್ರು. ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಅಲ್ಟಿಮೇಟ್ಲಿ ರೈತರು ಜಮೀನುಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೇರೆ ಇರ್ಬೋದು, ITPL ಜಾಗ ಇರ್ಬೋದು, ಇದೆಲ್ಲ ಯಾರ್ದು? ರೈತರದ ಜಮೀನು. ಬಿಡದಿ ಟೌನ್ಶಿಪ್ ಬಡಿದಾಟ ದಿನ ಕಳೆದಂತೆ ಕಾವೇರ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ನೇರ ಸವಾಲು ಎಸೆದಿದ್ರೆ ಸಿಎಂ ಡಿಕೆ ಕೂಡ ಪ್ರತಿತಂತ್ರ ಹೆಣಿತಾ ಇದ್ದಾರೆ. ಸುನಿಲ್ ಕುಮಾರ್, TV9 ಬೆಂಗಳೂರು.